ಏನ್ ಹೇಳ್ತಿದ್ಯೋ ನೀನು? ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನೇನೋ ಯೋಚಿಸ್ತಾ ಇದ್ದೀನಿ, ನಿಂಗೇನು ಗೊತ್ತು? ನೀವಲ್ಲ ಸರ್, ನಿಮ್ ಫ್ಯಾಮಿಲಿಯವರು ಪ್ರತಿ ಕ್ಷಣ ನಿಮ್ಮ ಗೌರವಕ್ಕೋಸ್ಕರ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ಅವನು ನಿಮ್ ತಮ್ಮ ಸರ್. ಹೌದಪ್ಪ, ಅವ್ನು ನನ್ನ ತಮ್ಮ. ನಮ್ಮ ಕುಟುಂಬಕ್ಕೋಸ್ಕರ ಅವನು ಯೋಚಿಸ್ತಾನೆ, ತಪ್ಪೇನು? ಅವ್ರು ನಿಮ್ ಮಗಳು ಸರ್. ಮದ್ವೆಗೂ ಮೊದಲು ಸಂತೋಷವಾಗಿದ್ದವಳು ಮದ್ವೆ ಆದ್ಮೇಲೆ ಸುಮ್ಮನೆ ಇದ್ದಾಳಂದ್ರೆ ಏನರ್ಥ? ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಮಗಳು ನನ್ನ ಅಳಿಯ ತುಂಬಾ ಸಂತೋಷವಾಗಿದ್ದಾರೆ. ಆ ವಿಷಯನ ನಿಮ್ ಮಗಳಿಗೆ ಹೇಳೋದಕ್ಕೆ ಹೇಳಿ ಸರ್. ಅಳಿ ಅಂದ್ರೆ ಒಂದ್ಸರಿ ನಿಮ್ ಹೆಂಡ್ತಿನ ಕರೀರಿ. ಗಾಯತ್ರಿ. ಗಾಯತ್ರಿ, ಗಾಯತ್ರಿ, ಗಾಯತ್ರಿ ಸರ್, ನಿಮ್ ಅಳಿಯನಿಗೆ ಹೇಳಿ, ನಿಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ, ನಿಮ್ ಮನೆ ಮಗಳನ್ನ 20 ವರ್ಷದಿಂದ ಮದುವೆ ಮಾಡ್ಕೋಬೇಕು ಅಂತ ಇದೇ ಊರಲ್ಲಿ ಒಬ್ಬ ಕಾಯ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ, ಅವನು ಮನುಷ್ಯರಿಗೆ ಬಂದಿದ್ದಾರೆ, ಅವ್ರನ್ನ ನಾನೀಗ ಹೊಡಿತಾ ಇದ್ದೇನೆ. ಇಪ್ಪತ್ತು ವರ್ಷದ ಹಿಂದೆ ಇವನು ನಿಮ್ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದಾಗ ನಿಮ್ ತಮ್ಮ ಇವನನ್ನ ಹೊಡೆದು ಕಳಿಸ್ದ ಸರ್. ಈಗ ಮತ್ತೆ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕಂತ ಬಂದಿದ್ದಾನೆ. ಈಗ ನಿಮ್ ಕಣ್ಣು ಮುಂದೆ ಹೊಡಿತಾ ಇದೀನಿ ನೋಡಿ. ಏಯ್, ಬ್ರಹ್ಮ ಮುಡಿ ಅಲ್ಲ ಕಣ, ಬೇತಾಳ ಮುಡಿ ಹಾಕೊಂಡ್ ಕರ್ಕೊಂಬನ್ನಿ ಅವಳನ್ನ. ಹೋಗ್ರಿ. ಯಾರಿಂದ ತಪ್ಪಿಸ್ಕೊಳ್ತಿದ್ಯೆ? ನೀನ್ ಹಿಂದೆ ಬಂದಿದ್ದು ನಿನ್ ನೆರಳಲ್ಲ ತಪ್ಪಿಸ್ಕೊಳ್ಳೋದಕ್ಕೆ. ಸತ್ಯ, ರಿಷಿ ಅನ್ನೋ ಸತ್ಯ. ಅವನ್ ಮನೆ ಮುಂದೆನೇ ಇದ್ದಾನೆ. ಮನೆ ಒಳಗ್ ಬರೋದು ದೊಡ್ಡ ಕೆಲ್ಸ ಏನಲ್ಲ. ಆದ್ರೆ ಅವನಿಗೆ ಗೊತ್ತು ನೀನ್ ಅವನಿಗೋಸ್ಕರ ಬರ್ತೀಯ ಅಂತ. ಅವತ್ ನಾನು ಯಾರನ್ನೂ ಪ್ರೀತಿಸ್ಲಿಲ್ಲ. ಅದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ಆ ತಪ್ಪು ನಾನು ಹೊರಟೋಗ್ತಿದ್ದೀನಿ ಅಂತ ಹೇಳಿದ್ ನಿಂದಲ್ಲ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಿದ್ದು ನಂದೇ ತಪ್ಪು. ಆದ್ರೆ ಇವತ್ತು ನಿನ್ ಪರಿಸ್ಥಿತಿ ಅದಲ್ಲ ಸಾವಿತ್ರಿ. ನೀನ್ ಹೋಗ್ಬೇಕಾಗಿರೋದು ಎಲ್ಗೆ ಅಂತ ನಿನಗ್ ಗೊತ್ತು, ಆದ್ರೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಳ್ಳೆತನ ಅಂದ್ರೆ ತಲೆ ಬಗ್ಸೋದು, ಇಷ್ಟಪಡೋದು ಅಂದ್ರೆ ಧಿಕ್ಕರಿಸೋದು ಅಂತಲ್ಲ ಸಾವಿತ್ರಿ. ಬೇಡ ಅಂದ್ಕೊಂಡ್ರೆ ನಿಮಿಷ, ಅದೇ ಬೇಕು ಅಂದ್ಕೊಂಡ್ರೆ ಇಡೀ ಜೀವನ. ನಿನ್ಗೇನ್ ಬೇಕೋ ನೀನೇ ನಿರ್ಧಾರ ಮಾಡು. ಇದೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಜೀವನದಲ್ಲಿ ನಡೆದಿದ್ದ ತಪ್ಪು ನಿನ್ ಜೀವನದಲ್ಲಿ ನಡಿಬಾರ್ದು ಅಂತ. ನನ್ನ ಮಗ ನೋಡಕ್ಕಾಗಿರ್ತಾನೆ ವಿನಃ ಒಳಗಡೆ ಬಹಳ ಸೆನ್ಸಿಟಿವ್. ಸತ್ತೋಗ್ತಾನೆ. ಪ್ಲೀಸ್ ಲೈ, ಇನ್ನೊಂದ್ಸಲ ಜಾತಕ ನಂಬ್ಕೊಂಡ್ ಜೀವನ ನಡೆಸಿದ್ರೆ ಹೀಗೆ ಬೀಳುತ್ತೆ. ಅಂಕಲ್, ಕರ್ಕೊಂಡ್ ಹೋಗಿ. ಮಗನೇ, 25 ವರ್ಷ ಕಾಯ್ದಿದೀವಿ, ಇನ್ನೊಂದ್ 25 ವರ್ಷ ಕಾಯಕ್ಕಾಗಲ್ವೇನೋ? ನಡಿ ಮಗನೇ, ಮೊದ್ಲು ಜೀವ ಉಳಿಸ್ಕೊಳ್ಳೋಣ. ನಿಮ್ ಪ್ರೀತಿ ಈ ಮದ್ವೆ ಖರ್ಚಲ್ಲಿ ಕಾಣಿಸ್ತಾ ಇದೆ. ನನ್ ಪ್ರೀತಿ ಅವ್ರಿಗೆ ಹೊಡೆದ್ನಲ್ಲ ಅದ್ರಲ್ಲಿ ಕಾಣಿಸುತ್ತೆ. ಇಷ್ಟು ದೂರ ಬಂದ್ಮೇಲೆ ಇಬ್ರು ತಕ್ಕಲ್ಲ. ನಾನು ಎಲ್ಗೂ ಹೋಗ್ತಿಲ್ಲ ಸರ್. ಎಷ್ಟೇ ಕಷ್ಟ ಬಂದ್ರು ಇಲ್ಲೇ ಇರ್ತೀನಿ. ಆಗ ಬಂದ್ರು ಸರಿ, ಕರ್ಕೊಂಡು ಹೋಗ್ತೀನಿ. ತುಂಬಾ ಕನ್ಫ್ಯೂಸ್ ಅಲ್ವಾ ಸರ್? ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಆಗುತ್ತೆ. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಲ್ಲಿವರೆಗೂ ಇಲ್ಲೇ ಕೂತಿರ್ತೀನಿ.
ಬಾಪ ಕುತ್ಕೋ. ಮದುವೆ ಇಷ್ಟ ಇಲ್ಲ ಅಂತ ಒಂದು ಮಾತಾದ್ರೂ ಹೇಳ್ಬೇಕಲ್ವೇನಮ್ಮ? ಅಪ್ಪ, ಆ ದಿವಸ ಮಂಟಪದಲ್ಲಿ ಜೋರಾಗಿ ಕಿರ್ಚಿ ನನ್ಗೆ ಮದ್ವೆ ಬೇಡ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು. ಆದ್ರೆ ಅವಾಗ ಅಮ್ಮನ್ ನೋಡ್ದೆ, ಚಿಕ್ಕಿನ್ ನೋಡ್ದೆ, ಚಿಕ್ಕಪ್ಪನ್ ನೋಡ್ದೆ. ಎಲ್ರೂ ಓಡೋಗಿದ್ ಹುಡ್ಗಿ ವಾಪಸ್ ಬಂದ್ಲಲ್ಲ ಅಂತ ಖುಷಿನಲ್ಲಿದ್ರು. ಆವಾಗ ನಿನ್ನ ನೋಡ್ದೆ. ನನ್ ದೊಡ್ಡ ಮಕ್ಳಿಗೆ ಮದ್ವೆ ಆಗ್ತಿದೆ ಅಂತ ಆನಂದದಿಂದ ಹೆಮ್ಮೆಯಿಂದ ತಲೆ ಎತ್ಕೊಂಡ್ ನಿಂತಿದ್ದೆ ನೀನು. ತಕ್ಷಣ ತಲೆ ಬಗ್ಸಿ ತಾಳಿ ಕಟ್ಸ್ಕೊಂಡೆಪ್ಪ. ನನ್ ಬಗ್ಗೆ ಬಿಡಿ, ಇವತ್ತೆಲ್ಲ ನಾಳೆ ಅವನ ಜೊತೆ ಹೊಂದ್ಕೊಂಡು ಹೋಗ್ತೀನಿ. ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಮಾಡ್ಬೇಕಾದ್ರೆ ತಪ್ಪು ಅನ್ಸ್ಲಿಲ್ಲ ಅಣ್ಣ. ಹೇ ಕೃಷ್ಣ, ಇಲ್ಲಿ ಒಳ್ಳೆಯವನಿಗೂ ದೊಡ್ಡವನಿಗೂ ಯಾವುದೂ ವ್ಯತ್ಯಾಸ ಇರಲ್ವೋ? ನನ್ನ ದೊಡ್ಡವನ್ ಮಾಡೋ ಪ್ರಯತ್ನದಲ್ಲಿ ನೀನು ಒಳ್ಳೆಯವನಾಗಿ ಉಳಿದುಬಿಟ್ಟೆ. ಏಯ್, ಈ ಮನೆಗೆ ಏನ್ ಒಳ್ಳೇದು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಅದೇ ಮಾಡು. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ! ಯಾಕೆ ಬಾಗಿಲ್ ತೆಗಿಲಿಲ್ಲ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬಾ. ಹೇಳ್ತಿದ್ರೆ ಕೇಳಿಸ್ತಿಲ್ವಾ? ಬಾ. ನೀನಿರು. ಏನಮ್ಮ, ಟೈಮ್ ಆಗ್ತಿದೆ, ಬಾ ಹೋಗೋಣ. ನೀವೆಲ್ರೂ ಕರೀತಿದ್ರು ನಾನು ಯಾಕೆ ಬರ್ತಿಲ್ಲ ಅಪ್ಪ? ಸಾವಿತ್ರಿಗೆ ಮದ್ವೆ ಇಷ್ಟನೇ ಅಲ್ವಾ? ಮತ್ತೆ ಆ ಫೋಟೋಲಿರೋ ನಗು ನನ್ ಮುಖದಲ್ಲಿ ಯಾಕಿಲ್ಲ ಅಪ್ಪ? ಮದುವೆಗೂ ಮುಂಚೆ ಭಯ ಇರುತ್ತಮ್ಮ. ನಂದು ಭಯ ಅಲ್ಲಪ್ಪ, ಕೋಪ. ಅವನ್ ಯಾರಪ್ಪ ನಮ್ ಮನೆಗ್ ಬಂದು ನಿಮ್ ಹತ್ರ ಹಾಗ್ ಮಾತಾಡಿ ಹಾಕೂತಿದ್ದಾನೆ? ಅವನ್ನ ನಾನು ಇಷ್ಟಪಡ್ತಿದ್ದೀನಿ ಅಂತಿದ್ದಾನಪ್ಪ. ನಾನೇ ಮದ್ವೆ ನಿಲ್ಲಿಸ್ತೀನಿ ಅಂದ. ಅವನ್ನ ಇಷ್ಟಪಡ್ತಿದ್ದೀನಿ ಅಂತ ನನ್ಗೆ ಹೇಳ್ತಿದ್ದಾನೆ. ನನ್ ಸುತ್ತ ನೀವಿದ್ದೀರಾ ಅಲ್ವಾ? ನನ್ ಒಳ್ಳೇದು ಕೆಟ್ಟದು ನಿಮಗ್ ಗೊತ್ತಲ್ಲ. ಆದ್ರೂ ಯಾಕಪ್ಪ ನಾನು ಅವನಿಗೆ ಅಷ್ಟ ಅರ್ಥ ಆಗಿದ್ದೀನಿ? ಹುಡುಗಿರ್ ಯಾವಾಗ್ಲೂ ಹಾಗೆ ಅಪ್ಪ, ಅರ್ಥ ಮಾಡ್ಕೊಳ್ದೆ ಇದ್ರೆ ಬೇಜಾರಾಗ್ತಾರೆ, ಅರ್ಥ ಮಾಡ್ಕೊಂಡ್ರೆ ಕೋಪಿಸ್ಕೋತಾರೆ. ನಾನು ಅವನಿಗೆ ಅರ್ಥ ಆಗ್ಬಿಟ್ಟೆ ಅಪ್ಪ. ಅಕ್ಕನ ವಿಷಯದಲ್ಲಿ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಮತ್ತೆ ಇನ್ನೊಂದು ತಪ್ಪು ಮಾಡಲ್ಲ. ಪ್ರತಿ ಮನೆಯಲ್ಲಿ ನಮಗ್ ಗೊತ್ತಿರೋ ಒಂದು ಹೆಣ್ಮಗಳು ಇರ್ತಾಳಮ್ಮ. ಅದು ನನಗಿವತ್ತೇ ಅರ್ಥ ಆಗಿತ್ತು. ಒಂದಲ್ಲ ಒಂದಿನ ಎಲ್ರಿಗೂ ಅರ್ಥ ಆಗುತ್ತೆ. ಗಾಯತ್ರಿ ವಿಷಯದಲ್ಲಿ ಅವನು ಹೇಳಿದ್ದು ನಿಜ ಅಲ್ಲಮ್ಮ, ನಾನು ಬಚ್ಚಿಟ್ಕೊಂಡಿರೋ ನೋವು. ಬೈದ್ರೆ ಬೈಸ್ಕೊಂಡ, ಹೊಡೆದ್ರೆ ಹೊಡೆಸ್ಕೊಂಡ ಅಂದ್ರೆ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಗಾಯತ್ರಿ ವಿಷಯದಲ್ಲೇನೋ ತಪ್ಪಾಗಿದೆ, ಅದು ಗೊತ್ತಿಲ್ಲದೆ ತಪ್ಪಾಗಿದ್ದು. ನಿನ್ನ ವಿಷಯದಲ್ಲಿ ತಪ್ಪು ಮಾಡಲ್ಲಮ್ಮ. ಅಷ್ಟಕ್ಕೂ ಅವನು ಎಲ್ಲಿ ಸಿಕ್ಕದ್ನಮ್ಮ ನಿನಗೆ? ನೀವ್ ಮಲ್ಗಿರ್ಬೇಕಾದ್ರೆ ನಾನ್ ಬಿದ್ದು ಹೋಗ್ಬಿಟ್ನಲ್ರಿ. ಒಳಗಷ್ಟೆಲ್ಲ ನಡೀತಿದ್ರೆ ನಾಚಿಕೆ ಇಲ್ದೆ ಮಲ್ಕೊಂಡಿದ್ದೀರಾ. ನಿನ್ನೆ ಬಂದಿದ್ದು. ಎದ್ದೋಳಿ, ಹೋಗಿ. ಇವತ್ತಿಂದ ಈ ಜಾಗ ನಂದು. Excuse me, ladies, excuse me. What's going on? ಅಯ್ಯಪ್ಪ, What is this secret gossip meeting? From the past 1 hour, I'm waiting in the mandap and I'm getting bored, Ray. You know how many mosquitoes are biting? Do you? Oh, bride odogidala. Why do you guys need NRI sambandha, Ray? You can go local, no? Typical Telugu matrimony, che? One more NRI gone in the drain, huh? What a oldie. How much did you buy, Ray? Kala Mandir? Waste, huh? ಆ Typical old murmuring. ಅಯ್ಯ ರಾಮ. Get out.